ಕಡೆ ನಿವೃತ್ತ ಪೊಲೀಸ್ ಪೂರ್ವಕೃತ ಪೀಡಿತರಾಗಿ ಮಾತಾಡಿದ್ದಾರೆ. ಆದ್ರೆ ಒಂದು ವಿಷಯ ನೆನಪಿಟ್ಕೋಬೇಕು, ಡಿ ಕೆ ಶಿವಕುಮಾರ್ ಮನೆ ಮೇಲೆ ರೈಡ್ ಆದಾಗೂನು ಅವ್ರ ಪಿ ಒಬ್ಬರು ಆಕ್ಸಿಡೆಂಟ್ ಅಲ್ಲಿ ಹತ್ಯೆ ಆದ್ರು. ಯಾಕೆ ಅಂತಕ್ಕಂಥದ್ದು ಇದು ನಿಗೂಢವಾಗಿ ಇದೆ. ಇವತ್ತು ಪರಮೇಶ್ವರ್ ಮನೆಯಲ್ಲಿನೂ ರೈಡ್ ಆದ ತಕ್ಷಣ ಕಿರುಕುಳ ಆಗಿದೆ ಅಂತ ಯಾಕೆ ಭಾವಿಸ್ಬೇಕು? ಏನ್ ಸತ್ಯ ಅದೇ ಬಹಿರಂಗ ಆಗ್ತದೆ. ಯಾರು ತಪ್ಪಿದ್ರೆ ಶಿಕ್ಷೆ ಅನುಭವಿಸ್ತಾರೆ. ಇದು ಬೇಕಂತ ಮಾಡ್ತಕ್ಕಂಥ ಕಾಂಗ್ರೆಸ್ ಅವ್ರ ಹುನ್ನಾರ. ಇದು ಕಾಂಗ್ರೆಸ್ ತನಿಖೆಯನ್ನ ದಿಕ್ತರಿಸೋದಕ್ಕೆ ಮತ್ತೆ ಈ ಅಧಿಕಾರಿಗಳ ಮನೋಸ್ಥೈರ್ಯವನ್ನ ಕುಗ್ಸೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಕುತಂತ್ರ ಮಾಡ್ತಾ ಇದಾರೆ. ಈ ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ, 60 ವರ್ಷ ದೇಶವನ್ನ ಕೊಳ್ಳೆ ಹೊಡೆದ್ರು. ಅಚ್ಚೇ ದಿನ ಹಯಗ ಕಬಾಯಗ ಅಂತ ಕೇಳ್ತಾರಲ್ಲ, ಬರ್ತದೆ. ಇವತ್ತು ಸ್ವಿಸ್ ಬ್ಯಾಂಕ್ ಅಲ್ಲಿ ಎಷ್ಟು ಲಕ್ಷ ಜನ ಇವತ್ತು ಡಿಪಾಸಿಟ್ ಮಾಡಿದ್ದಾರೆ, ಆ ದುಡ್ಡು ಬರ್ತದೆ. ಆದ್ರೆ ಅಚ್ಚೇ ದಿನ ಒಂದೇ ದಿನಕ್ಕೆ ಸರಿ ಹೋಗ್ತಾ ಇರ್ತದೆ. ಇವತ್ತು ಅಕ್ರಮ ಮಾಡಿರ್ತಕ್ಕಂಥದ್ದು ಏನು ಇಲ್ಲ ಅಂದ್ರೆ ನೀವು ಎದುರ್ಕೊಳ್ಳೋಂಥದ್ದು ಏನಿದೆ? ಪರಮೇಶ್ವರ್ ಅವರು ಇವತ್ತು ನ್ಯಾಯವಾಗಿ ಸಂಪಾದನೆ ಮಾಡಿ ದುಡ್ಡೇ ಆಗಿದ್ರೆ ಓಪನ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಇವತ್ತು ಅವರು ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡೋದೇನೋ, ನಾನೊಬ್ಬ LIC ಏಜೆಂಟು, ನಾನು ರೈತರಿಗೆ ನಾನು ಸಲಹೆ ಕೊಡ್ತಕ್ಕಂತ ಒಬ್ಬ ಆರ್ಥಿಕ ಅವರಿಗೆ ಸಲಹೆ ಕೊಡ್ತಕ್ಕಂತ ದುಡ್ಡಲ್ಲಿ ನಾನು ಸಂಪಾದನೆ ಮಾಡಿದೆ, 5 ಕೋಟಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇವತ್ತು ನೀವು 5 ಕೋಟಿನೋ 500 ಕೋಟಿನೋ 5,000 ಕೋಟಿನೋ ಏನೈತೆ ಅಂತ ಹೊರಗಡೆ ಬರ್ಲಿ. ರಮೇಶ್ ಅವರು ಡೆತ್ ನೋಟ್ ಅನ್ನು ಬರ್ದಿಟ್ಟ. ಡೆತ್ ನೋಟ್ ಅಲ್ಲಿ ಅಂಜಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ, ನನ್ನ ಮನೆ ಮೇಲೆ IT ರೈಡ್ ಆಗಿದೆ, ನನಗೆ ಕಿರುಕುಳ ಕೊಟ್ಟಿದೆ. ರಮೇಶ್ ಸದ್ಭಾವನಿತ ವ್ಯಕ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ, ಒಳ್ಳೆ ಹುಡುಗ ಅಂತ ತಿಳ್ಕೊಂಡಿದ್ದೀನಿ, ಪ್ರಾಮಾಣಿಕ ಅಂತ ತಿಳ್ಕೊಂಡಿದ್ದೀನಿ. ಇದು ತನಿಖೆ ಆಗ್ಲೇಬೇಕು. ಇದರಿಂದ ಯಾರು ಕೈವಾಡ ಇದೆ? ಯಾವ ಕಾಂಗ್ರೆಸ್ ನಾಯಕರು ಇದರಿಂದ ಅವ್ರ ಆತ್ಮಹತ್ಯೆ ಪ್ರಚೋದನೆ ಮಾಡಿ ಅವ್ರು ಬದುಕಿರಬಾರ್ದು ಸಾತ್ರೆ ಈ ದಿಕ್ತಸ್ವದಂತ ಮಾಡಿರ್ತಕ್ಕಂಥ ಕುತಂತ್ರ ಇದೆ ಇದು. ಇವತ್ತು ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು, ನಾನು ನೋಡಿ ಹಾಗೆ ಹೀಗೆ ಅಂತ. ಅರೆ ಸ್ವಾಮಿ, ನೀವು RL ಜಾಲಪ್ಪನವರು ತಮ್ಮ ಪ್ರಕಾರ ಆತ್ಮಹತ್ಯೆಗೆ IT ಅವರು ಕಾರಣ ಅಲ್ಲ. ಇದಕ್ಕೆ ಒಂದು ನಿಮಿಷ ಹೇಳ್ಬಿಡ್ತೀನಿ, ಮುತ್ತಾಯ ಮಾಡ್ಬಿಡ್ತೀನಿ. ಇವತ್ತು ದೇವರಾಜ ಅರಸು ಮೆಡಿಕಲ್ ಕಾಲೇಜ್ ಮೇಲೆ ರೈಡ್ ಆಗಿದೆ, ಅದ್ರ ಟ್ರಸ್ಟಿ ಆಗಿರೋರು ಯಾರು? ಇದೇ ನಮ್ ಸಿದ್ದರಾಮಯ್ಯನವರು. ಇವ್ರ ಕುತ್ತಿಗೆಗೂ ಉರುಳಾಗಿದೆ. ಇವರು ನಾಳೆ ಬೆಳಗ್ಗೆ IT ಸಮಸ್ಯೆ ಎದುರಿಸಬೇಕಾಗುತ್ತೆ, ED ಸಮಸ್ಯೆ ಎದುರಿಸಬೇಕಾಗುತ್ತೆ. ಇವರು ಜೈಲ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಹಂಗಾಗಿ ತನಿಖೆಯನ್ನ ದಿಕ್ತಪ್ಸೋದಕ್ಕೆ ಯಾರ್ಯಾರು ಕೈವಾಡ ಇದೆ ಪೊಲೀಸರು ಸಮಗ್ರವಾಗಿ ತನಿಖೆ ಮಾಡ್ಲಿ. ನಟರಾಜ್ ಗೌಡ ಅಲ್ಲ, ನೀವು ಕಾಂಗ್ರೆಸ್ ವರ್ಗ ವಿಚಾರದಲ್ಲಿ ಅವ್ರ ಆತ್ಮಹತ್ಯೆ ವಿಷಯದಲ್ಲಿನೂ ಇದನ್ನ ಕಾಂಗ್ರೆಸ್ ಅವರು ಮೇಲೆ ಬೇಕಂತ ಮಾಡಿದಾರಂತ. SM ಕೃಷ್ಣ ನಮ್ಮ ಪಾರ್ಟಿ ಲೀಡರ್ ಅವ್ರು ನಮ್ಮ ಪಾರ್ಟಿ ಲೀಡರ್ ಹಳಿನ ಮೇಲೆ ರೈಡ್ ಆಗಿರೋದಕ್ಕೆ ಕಾರಣ ಯಾರು? ಈ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಅಕ್ರಮವಾದ ಆಸ್ತಿಗಳನ್ನ ನೋಟ್ ಬ್ಯಾನ್ ಆದ ಸಂದರ್ಭದಲ್ಲಿ 1500 ಕಾಪಿ ಡೇಗಳಲ್ಲಿ ಬಿಸ್ನೆಸ್ ನಡೀತಾ ಇತ್ತು. ದಿನ ನಡೀತಾ ಇತ್ತು 20,000, 15,000, 30,000. ನೋಟ್ ಬ್ಯಾನ್ ಆದ ತಕ್ಷಣ 2 ಲಕ್ಷ, 5 ಲಕ್ಷ, 10 ಲಕ್ಷ ಬಿಸ್ನೆಸ್ ನಡ್ತು. ಅದಕ್ಕೆ ಕಾರಣ ಕಾಂಗ್ರೆಸ್ ಅಲ್ಲಿ ಇದ್ದಂತ ಅಕ್ರಮ ಆಸ್ತಿಗಳನ್ನ ಅವ್ರ ಮುಖಾಂತರ ಬ್ಲಾಕ್ ಅನ್ನ ವೈಟ್ ಮಾಡ್ಕೊಂಡ್ರಲ್ಲ. ಒಂದು ಔಟ್ಲೆಟ್ ಅಲ್ಲಿ, ಕಾಪಿ ಡೇ ಔಟ್ಲೆಟ್ ಅಲ್ಲಿ 20,000 ಆಗ್ತಾ ಇದ್ದು, 30,000 ಆಗ್ತಾ ಇದ್ದು, 10 ಲಕ್ಷ, 5 ಲಕ್ಷ, 8 ಲಕ್ಷ ಕೊಟ್ಟೈತಲ್ಲ. ಆ ದುಡ್ಡನ್ನ ಬ್ಲಾಕ್ ನ ವೈಟ್ ಮಾಡ್ಕೊಂಡ ಪರಿಸ್ಥಿತಿನಲ್ಲಿ ಅವ್ರ ಹತ್ರ ಅಕ್ರಮವಾಗಿ ಹಣ ಇಷ್ಟು. ಅದು ನೋಟ್ ಬ್ಯಾನ್ ಆದ ಸಂದರ್ಭದಲ್ಲಿ ಅಷ್ಟು ಬಿಸ್ನೆಸ್ ಆಯ್ತು. ನೋಟ್ ಬ್ಯಾನ್ ಆದ್ಮೇಲೆ ಮತ್ತೆ ಅದು ಫುಲ್ ಕ್ಲೋಸ್ ಆದ್ಮೇಲೆ ಹಳೆ ನೋಟನ್ನ ಮತ್ತೆ ಮಾಮೂಲಿ 20,000ಕ್ಕೆ ಬಂತು. ಇದು ಅನುಮಾನ ಬಂದು ರೈಡ್ ಆಗಿದ್ದು. ಇದಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನ ಎಲ್ರಿಗೂ ಗೊತ್ತಿದೆ. ಅವ್ರು ಸಾಯೋದಕ್ಕಿಂತ ಮುಂಚೆ 1 ಗಂಟೆ ರೈಡ್ಗಳಾಗೋ ಬಗ್ಗೆ ಯಾವ್ದು ಆಕ್ಷೇಪ ಇಲ್ಲ. ಸಿದ್ಧಾರ್ಥ ಒಬ್ಬ ಸದ್ಭಾವನಿತ ಆಯ್ಕೆ ಆಗೋದು. ಜನ ಹೇಳಿದ್ರು 50,000 ಜನ ಕನ್ನಡಿಗರಿಗೆ ಉದ್ಯೋಗ ಕೊಟ್ರು ಅಂತ. ಅದ್ರಲ್ಲಿ 2 ಮಾತಿಲ್ಲ. ಅವ್ರು ರಾಜಕೀಯ ಮಾಡಕ್ ಬಂದಿರ್ಲಿಲ್ಲ, ಜನಕ್ಕೆ ಉದ್ಯೋಗ ಕೊಟ್ರು. ಒಳ್ಳೆ ಕೆಲಸ ಮಾಡ್ಬೇಕು ಆಸೆ ಇತ್ತು. ಆ ಒಳ್ಳೆ ವ್ಯಕ್ತಿಯನ್ನ ದುರ್ಬಲ ಮಾಡಿದವರು ಯಾರು? ಕಾಂಗ್ರೆಸ್ ನಲ್ಲಿದ್ದಂತ ಮುಖಂಡರುಗಳು. ಇವತ್ತು ಆ ಮುಖಂಡರುಗಳಿಂದಾನೆ ಅವ್ರು ಸಾವು ಕಾರಣ. ಈ ಕಾರಣ ಅರ್ಥ ಮಾಡ್ಕೋಬೇಕು. ಚಿದಂಬರಂ ಈಗ ರಮೇಶ್ ಕಾಂಗ್ರೆಸ್ ನಾಯಕರು ಅವ್ರ ಪ್ರಕಾರ ಮುಂಚೆನೆ ತನಿಖೆ ಆಗ್ತದ ಬೈಕ್ ಅವ್ರ ಆತ್ಮಹತ್ಯೆ ಮಾಡ್ಕೊಂಡ್ರು ಅಥವಾ ಅವ್ರ ಬಾಯಿ ಬಿಡ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಯಾರ್ಯಾರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಅವ್ರು ಯಾಕೆ ಅವ್ರನ್ನ ಕೊಲೆ ಮಾಡ್ಸಿರ್ಬಾರ್ದು? ಯಾಕೆ ಅವ್ರನ್ನ ಪ್ರಚೋದನೆ ಮಾಡಿರ್ಬಾರ್ದು? ಯಾಕೆ ಅವ್ರ ಆತ್ಮಹತ್ಯೆಗೆ ಪ್ರಚೋದನೆ ಮಾಡೋದಕ್ಕೆ ಕುಮ್ಮಕ್ಕು ಕೊಟ್ಟಿರ್ಬಾರ್ದು? ಇವೆಲ್ಲ ನಾವು ತನಿಖೆ ಆಗ್ಲಿ. ನಾನು ಬೇಡಂತೇಳಲ್ಲ, ನನ್ನ ತಮ್ಮನೇ. ಇವತ್ತು ರಮೇಶ್ ಇವತ್ತು ಒಬ್ಬ ಒಳ್ಳೆ ಸದ್ಭಾವಿತ ಹುಡುಗ, ನಾವು ಅವ್ರ ಮೇಲೆ ಪ್ರೀತಿ ಇದೆ. ನಟರಾಜ್ ಒಂದ್ ನಿಮಿಷ ರಾಮೂರ್ ಅವ್ರ ಡೆತ್ ನೋಟ್ ಪಾಯಿಂಟ್ ಹೇಳ್ತೀನಿ. ಇವತ್ತೇನಾಗಿದೆ ಅದನ್ನ ಹೇಳ್ತೀನಿ. ಇವತ್ತು ಏನಾಗಿದೆ ಅದನ್ನ ಹೇಳ್ಬೋದು. ಬಿಜೆಪಿ ವಕ್ತಾರರು ಹುಚ್ಚುಚ್ಚಾಗಿ ಮಾತಾಡೋದು.
ಒಂದು ಸಭ್ಯತೆಯಿಂದ ಮಾತಾಡ್ಬೇಕು. ಸಭ್ಯತೆಯಿಂದ ಮಾತಾಡ್ರಿ. ಇವತ್ತೇನಾಗಿದೆ ಅದು ಹೇಳ್ತೀನಿ. ನರೇಂದ್ರ ಮೋದಿಯಿಂದ ಹಿಡಿದು ಈ ವಕ್ತಾರರು ಎಲ್ಲರೂ ಸುಳ್ಳು ಅಷ್ಟೇ. ಹಾಗಾದ್ರೆ ಇಲ್ಲ ಇಂಥವ್ರನ್ನ ನೀವು ಸಭ್ಯತೆ ಇಲ್ಲ ಒಂದ್ ನಿಮಿಷ ಅಲ್ಲ, ರಾಜಕೀಯ ಪಕ್ಷಗಳು ಮಾತಾಡ್ತೇವೆ, ವಿಧಾನಸಭೆ ಇದನ್ನೇ ಮಾಡ್ತಾರೆ. ಒಂದ್ ನಿಮಿಷ ಅಲ್ಲ, ರಾಮವ್ರೆ ಒಂದ್ ನಿಮಿಷ ಕಂಟ್ರೋಲ್ ಅಲ್ಲ ಹೇಳಿ. ಕೇಳಿಸ್ಕೋಬೇಕು ಶ್ರೀರಾಮವ್ರೆ, ಒಂದು ಸಭ್ಯತೆ ಬೇಕು. ಸಭ್ಯತೆ ಅವಕಾಶ ಕೊಡ್ತೀನಿ. ಹೆಂಗಿರ್ಬೇಕು? ನಾವು ಮಾಡ್ತೀವಿ, ಅವ್ರು ಮಾತಾಡ್ಲಿ. ಶ್ರೀರಾಮವ್ರೆ ಸಮಾಧಾನವಾಗಿ ಅದಕ್ಕೆ ಉತ್ತರ ಕೊಡೋ ಸಂದರ್ಭದಲ್ಲಿ ಉತ್ತರ